ಗುಂಡಿಮಯ ರಸ್ತೆಯಿಂದ ಬೇಸತ್ ಹೋಗಿದೆ ಐಟಿ ವಲಯ. ನಿತ್ಯದ ನರಕ ಯಾತನೆಯನ್ನ ಅತಿರಥ ಮಹಾರಥರು ದಿಗ್ಗಜರು ಟ್ವೀಟ್ ಮಾಡೋ ಮೂಲಕ ತೆರೆದಿಡ್ತಾ ಇದ್ದಾರೆ. ದಿಗ್ಗಜರ ಟ್ವೀಟ್ ಬೆನ್ನಲ್ಲೇ ಕಿರಣ್ ಮಜುಮ್ದಾರ್ ಎಂಟ್ರಿ ಕೊಟ್ಟಿದ್ದಾರೆ. ಉದ್ಯಮಗಳು ಶಿಫ್ಟ್ ಆಗ್ತಿರೋದು ಗಂಭೀರ ವಿಚಾರ. ಸಮಸ್ಯೆಯನ್ನ ತುರ್ತು ಸರಿಪಡಿಸಲು ಕ್ರಮವನ್ನ ಕೈಗೊಳ್ಳಿ. ಮಧ್ಯ ಪ್ರವೇಶಿಸುವಂತೆ ಡಿಸಿಎಂಗೆ ಮಜುಮ್ದಾರ್ ಮನವಿ ಮಾಡಿದ್ದಾರೆ. ದಿಗ್ಗಜರ ಟ್ವೀಟ್ ಡಿಸಿಎಂಗೆ ಟ್ಯಾಗ್ ಮಾಡಿದ್ದಾರೆ ಮಜುಮ್ದಾರ್. ನಿತ್ಯದ ನರಕ ಯಾತನೆಯನ್ನ ಅತಿರಥರು ತೆರೆದಿಡ್ತಾ ಇದ್ದಾರೆ. ದಿಗ್ಗಜರ ಟ್ವೀಟ್ ಬೆನ್ನಲ್ಲೇ ಕಿರಣ್ ಮಜುಮ್ದಾರ್ ಎಂಟ್ರಿ ಕೊಟ್ಟಿದ್ದಾರೆ. ಉದ್ಯಮಗಳು ಶಿಫ್ಟ್ ಆಗ್ತಿರೋದು ಇದು ಗಂಭೀರ ವಿಚಾರ. ನಾವು ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಇಂತಹ ಸಮಯದಲ್ಲಿ ಈಗ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮನ್ನ ಬಿಟ್ಟು ಹೋದ್ರೆ ಹೇಗೆ ಅನ್ನುವಂತ ವಿಚಾರ. ಈ ನಿಟ್ಟಿನಲ್ಲಿ ಈಗ ಒಬ್ರೊಬ್ರು ನಮ್ಮ ಬೆಂಗಳೂರಿನ ರಸ್ತೆಗಳ ಬಗ್ಗೆ, ಗುಂಡಿಮಯವಾದಂತ ರಸ್ತೆಗಳ ಬಗ್ಗೆ ಅಸಮಾಧಾನವನ್ನ ಹೊರಹಾಕ್ತಾ ಇರೋದು. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಬಹಳ ದೊಡ್ಡ ದುರಂತವೇ ಆಗಿ ಹೋಗ್ಬೋದು ಬೆಂಗಳೂರಿನ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಎಲ್ಲ ITBT ವಲಯಕ್ಕೆ ಬಹಳ ಅನುಕೂಲಕರವಾದಂತ ನಗರ. ಆದ್ರೆ ಈಗಿನ ಬೆಳವಣಿಗೆಗಳು ಅದು ಅಲ್ವೇನೋ ಅನ್ನೋ ರೀತಿಯಲ್ಲಿ ಮೂಡಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ, ITBT ಬೆಂಗಳೂರಿನ ಗುಂಡಿಮಯ ರಸ್ತೆ ಬಗ್ಗೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಯಾರ್ಯಾರನ್ನ ಟ್ಯಾಗ್ ಮಾಡಿದ್ದಾರೆ? ಬಹುಶಃ ರಿಪಬ್ಲಿಕ್ ಕನ್ನಡ ವರದಿ ನಂತರ ಅವರೆಲ್ಲರೂ ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಈ ವಿಚಾರ ಅಂತ ಅನ್ಸುತ್ತೆ. ವೀರೇಶ್, ರಂಜಿತ್, ಈ ಒಂದು ಗುಂಡಿಗಳ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಆ ವರದಿ ಬಿತ್ತರ ಮಾಡಿ ಒಂದ್ ಕಡೆ ಅಧಿಕಾರಿಗಳ ಗಮನಕ್ಕೂ ತಂತು. ಅಧಿಕಾರಿಗಳು ಕೆಲವೊಂದು ರಸ್ತೆಗಳಿಗೆ ಮಾತ್ರ ತೇಪೆ ಹಾಕಿದ್ರು, ಬಟ್ ಪ್ರಮುಖ ರಸ್ತೆಯಲ್ಲಿ ಹಾಗೆ ಗುಂಡಿಗಳಿದಾವೆ. ಹೀಗಾಗಿ ITBT ದಿಗ್ಗಜರು ಇವತ್ತು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಂಪನಿಗಳು ಶಿಫ್ಟ್ ಮಾಡಲು ಈಗ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಗುಂಡಿ, ಮತ್ತೊಂದ್ ಕಡೆ ಧೂಳು, ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿ ವ್ಯಾಪಾರ ವಹಿವಾಟು ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಕೆಲವೊಂದು ಬೇರೆ ಬೇರೆ ದೇಶದ ಕಂಪನಿಗಳಲ್ಲಿ ಬರ್ತಿದ್ದಾವೆ, ಅಲ್ಲಿ ವೀಸಾ ತೊಂದರೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಹೀಗಾಗಿ ತುಂಬಾ ಕಷ್ಟವಾಗಿದೆ. ಹೀಗಾಗಿ ನಾವು ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡಬೇಕು ಅಂದ್ರೆ ಶಿಫ್ಟ್ ಆಗಲು ಮುಂದಾಗ್ತಿದ್ದೇವೆ ಅಂತ ಒಂದ್ ಕಡೆ ITBTಯ ದಿಗ್ಗಜರು ಹೇಳ್ತಿದ್ದಾರೆ. ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಸುಮಾರು 5 ವರ್ಷಗಳಿಂದ ಗುಂಡಿ ಬಿದ್ದಿದ್ದಾವೆ, ಟ್ರಾಫಿಕ್ ಸಮಸ್ಯೆ ಇದೆ. ಒಂದ್ ಕಡೆ ಧೂಳಿನಿಂದ ರಸ್ತೆಗಳು ಕೂಡಿವೆ. ಇದರಿಂದ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದೇವೆ. ಬೇಗ ನಮ್ಮ ರಸ್ತೆಗಳನ್ನ ಮುಚ್ಚಿಸಿ, ಗುಂಡಿಗಳನ್ನ ಕ್ಲೋಸ್ ಮಾಡಿಸಿ ಅಂತ ಒಂದ್ ಕಡೆ DCM ಅವರಿಗೆ ಟ್ಯಾಗ್ ಮಾಡಿದ್ದಾರೆ, CM ಅವರಿಗೆ ಟ್ಯಾಗ್ ಮಾಡಿದ್ದಾರೆ. DCM ಅವರು ನಿನ್ನೆ ಸಭೆ ಮಾಡಿ ಖಡಕ್ ಸೂಚನೆ ನೀಡಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಗುಂಡಿಗಳ ಮುಸ್ತರ ಅಧಿಕಾರಿಗಳೆಂಬುದು ಕಾದೊಳ್ಬೇಕಾಗತ್ತೆ. ಯಾಕಂದ್ರೆ ಅಧಿಕಾರಿಗಳು ಮಾತ್ರ ಗ್ರೌಂಡ್ ಲೆವೆಲ್ಗೆ ಬಂದು ಕೆಲಸ ಮಾಡಲ್ಲ, ಒಂದ್ ಕಡೆ ಡಾಮರೀಕರಣ ಆಗಿದ್ದು ಚೆಕ್ ಮಾಡಲ್ಲ, ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದೆ ಪರಿಶೀಲನೆ ಮಾಡಲ್ಲ. ಹೀಗಾಗಿ ಎಲ್ಲ ಈ ತರ ಸಮಸ್ಯೆಗಳು ಆಗ್ತಿದ್ದಾವೆ. ಹೀಗಾಗಿ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ, ಮೊನ್ನೆ DCM ಅವರು ಎಚ್ಚೆತ್ಕೊಳ್ಳುತ್ತಾ ಒಂದ್ ಕಡೆ ಗುಂಡಿಮಯ ರಸ್ತೆಯಿಂದ ಬೇಸತ್ ಹೋಗಿದೆ ಐಟಿ ವಲಯ. ನಿತ್ಯದ ನರಕ ಯಾತನೆಯನ್ನ ಅತಿರಥ ಮಹಾರಥರು ದಿಗ್ಗಜರು ಟ್ವೀಟ್ ಮಾಡೋ ಮೂಲಕ ತೆರೆದಿಡ್ತಾ ಇದ್ದಾರೆ. ದಿಗ್ಗಜರ ಟ್ವೀಟ್ ಬೆನ್ನಲ್ಲೇ ಕಿರಣ್ ಮಜುಮ್ದಾರ್ ಎಂಟ್ರಿ ಕೊಟ್ಟಿದ್ದಾರೆ. ಉದ್ಯಮಗಳು ಶಿಫ್ಟ್ ಆಗ್ತಿರೋದು ಗಂಭೀರ ವಿಚಾರ. ಸಮಸ್ಯೆಯನ್ನ ತುರ್ತು ಸರಿಪಡಿಸಲು ಕ್ರಮವನ್ನ ಕೈಗೊಳ್ಳಿ. ಮಧ್ಯ ಪ್ರವೇಶಿಸುವಂತೆ ಡಿಸಿಎಂಗೆ ಮಜುಮ್ದಾರ್ ಮನವಿ ಮಾಡಿದ್ದಾರೆ. ದಿಗ್ಗಜರ ಟ್ವೀಟ್ ಡಿಸಿಎಂಗೆ ಟ್ಯಾಗ್ ಮಾಡಿದ್ದಾರೆ ಮಜುಮ್ದಾರ್. ನಿತ್ಯದ ನರಕ ಯಾತನೆಯನ್ನ ಅತಿರಥರು ತೆರೆದಿಡ್ತಾ ಇದ್ದಾರೆ. ದಿಗ್ಗಜರ ಟ್ವೀಟ್ ಬೆನ್ನಲ್ಲೇ ಕಿರಣ್ ಮಜುಮ್ದಾರ್ ಎಂಟ್ರಿ ಕೊಟ್ಟಿದ್ದಾರೆ. ಉದ್ಯಮಗಳು ಶಿಫ್ಟ್ ಆಗ್ತಿರೋದು ಇದು ಗಂಭೀರ ವಿಚಾರ. ನಾವು ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಇಂತಹ ಸಮಯದಲ್ಲಿ ಈಗ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮನ್ನ ಬಿಟ್ಟು ಹೋದ್ರೆ ಹೇಗೆ ಅನ್ನುವಂತ ವಿಚಾರ. ಈ ನಿಟ್ಟಿನಲ್ಲಿ ಈಗ ಒಬ್ರೊಬ್ರು ನಮ್ಮ ಬೆಂಗಳೂರಿನ ರಸ್ತೆಗಳ ಬಗ್ಗೆ, ಗುಂಡಿಮಯವಾದಂತ ರಸ್ತೆಗಳ ಬಗ್ಗೆ ಅಸಮಾಧಾನವನ್ನ ಹೊರಹಾಕ್ತಾ ಇರೋದು. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಬಹಳ ದೊಡ್ಡ ದುರಂತವೇ ಆಗಿ ಹೋಗ್ಬೋದು ಬೆಂಗಳೂರಿನ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಎಲ್ಲ ITBT ವಲಯಕ್ಕೆ ಬಹಳ ಅನುಕೂಲಕರವಾದಂತ ನಗರ. ಆದ್ರೆ ಈಗಿನ ಬೆಳವಣಿಗೆಗಳು ಅದು ಅಲ್ವೇನೋ ಅನ್ನೋ ರೀತಿಯಲ್ಲಿ ಮೂಡಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ, ITBT ಬೆಂಗಳೂರಿನ ಗುಂಡಿಮಯ ರಸ್ತೆ ಬಗ್ಗೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಯಾರ್ಯಾರನ್ನ ಟ್ಯಾಗ್ ಮಾಡಿದ್ದಾರೆ? ಬಹುಶಃ ರಿಪಬ್ಲಿಕ್ ಕನ್ನಡ ವರದಿ ನಂತರ ಅವರೆಲ್ಲರೂ ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಈ ವಿಚಾರ ಅಂತ ಅನ್ಸುತ್ತೆ. ವೀರೇಶ್,
ರಂಜಿತ್, ಈ ಒಂದು ಗುಂಡಿಗಳ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಆ ವರದಿ ಬಿತ್ತರ ಮಾಡಿ ಒಂದ್ ಕಡೆ ಅಧಿಕಾರಿಗಳ ಗಮನಕ್ಕೂ ತಂತು. ಅಧಿಕಾರಿಗಳು ಕೆಲವೊಂದು ರಸ್ತೆಗಳಿಗೆ ಮಾತ್ರ ತೇಪೆ ಹಾಕಿದ್ರು, ಬಟ್ ಪ್ರಮುಖ ರಸ್ತೆಯಲ್ಲಿ ಹಾಗೆ ಗುಂಡಿಗಳಿದಾವೆ. ಹೀಗಾಗಿ ಐಟಿ-ಬಿಟಿ ದಿಗ್ಗಜರು ಇವತ್ತು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಂಪನಿಗಳು ಶಿಫ್ಟ್ ಮಾಡಲು ಈಗ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಗುಂಡಿ, ಮತ್ತೊಂದ್ ಕಡೆ ಧೂಳು, ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿ ವ್ಯಾಪಾರ ವಹಿವಾಟು ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಕೆಲವೊಂದು ಬೇರೆ ಬೇರೆ ದೇಶದ ಕಂಪನಿಗಳಲ್ಲಿ ಬರ್ತಿದ್ದಾವೆ, ಅಲ್ಲಿ ಸೌರಿಸಾ ತೊಂದರೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಹೀಗಾಗಿ ತುಂಬಾ ಕಷ್ಟವಾಗಿದೆ. ಹೀಗಾಗಿ ನಾವು ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡಬೇಕು ಅಂದ್ರೆ ಶಿಫ್ಟ್ ಆಗಲು ಮುಂದಾಗ್ತಿದ್ದೀವಿ ಅಂತ ಒಂದ್ ಕಡೆ ಐಟಿ-ಬಿಟಿಯ ದಿಗ್ಗಜರು ಹೇಳ್ತಿದ್ದಾರೆ. ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಸುಮಾರು 5 ವರ್ಷಗಳಿಂದ ಗುಂಡಿ ಬಿದ್ದಿದ್ದಾವೆ, ಟ್ರಾಫಿಕ್ ಸಮಸ್ಯೆ ಇದೆ, ಒಂದ್ ಕಡೆ ಧೂಳಿನಿಂದ ರಸ್ತೆಗಳು ಕೂಡಿವೆ. ಇದರಿಂದ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದೇವೆ. ಬೇಗ ನಮ್ಮ ರಸ್ತೆಗಳನ್ನ ಮುಚ್ಚಿಸಿ, ಗುಂಡಿಗಳನ್ನ ಕ್ಲೋಸ್ ಮಾಡಿಸಿ ಅಂತ ಒಂದ್ ಕಡೆ ಡಿ.ಸಿ.ಎಂ ಅವರಿಗೆ ಟ್ಯಾಗ್ ಮಾಡಿದ್ದಾರೆ, ಸಿಎಂ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಡಿ.ಸಿ.ಎಂ ಅವರು ನಿನ್ನೆ ಸಭೆ ಮಾಡಿ ಖಡಕ್ ಸೂಚನೆ ನೀಡಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಗುಂಡಿಗಳ ಮುಸ್ತರ ಅಧಿಕಾರಿಗಳು ಎಂಬುದು ಕಾದೊಳ್ಬೇಕಾಗತ್ತೆ. ಯಾಕಂದ್ರೆ ಅಧಿಕಾರಿಗಳು ಮಾತ್ರ ಗ್ರೌಂಡ್ ಲೆವೆಲ್ಗೆ ಬಂದು ಕೆಲಸ ಮಾಡಲ್ಲ, ಒಂದ್ ಕಡೆ ಡಾಮರೀಕರಣ ಆಗಿದ್ದು ಚೆಕ್ ಮಾಡಲ್ಲ, ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದೆ ಅಂತ ಪರಿಶೀಲನೆ ಮಾಡಲ್ಲ. ಹೀಗಾಗಿ ಎಲ್ಲ ಈ ತರ ಸಮಸ್ಯೆಗಳು ಆಗ್ತಿದ್ದಾವೆ. ಹೀಗಾಗಿ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ, ಮೊನ್ನೆ ಡಿ.ಸಿ.ಎಂ ಅವರು ಎಚ್ಚೆತ್ಕೊಳ್ಳುತ್ತಾ ಒಂದ್ ಕಡೆ ಗುಂಡಿಮಯ ರಸ್ತೆಯಿಂದ ಬೇಸತ್ ಹೋಗಿದೆ ಐಟಿ ವಲಯ. ನಿತ್ಯದ ನರಕ ಯಾತನೆಯನ್ನ ಅತಿರಥ ಮಹಾರಥರು ದಿಗ್ಗಜರು ಟ್ವೀಟ್ ಮಾಡೋ ಮೂಲಕ ತೆರೆದಿಡ್ತಾ ಇದ್ದಾರೆ. ದಿಗ್ಗಜರ ಟ್ವೀಟ್ ಬೆನ್ನಲ್ಲೇ ಕಿರಣ್ ಮಜುಮ್ದಾರ್ ಎಂಟ್ರಿ ಕೊಟ್ಟಿದ್ದಾರೆ. ಉದ್ಯಮಗಳು ಶಿಫ್ಟ್ ಆಗ್ತಿರೋದು ಗಂಭೀರ ವಿಚಾರ. ಸಮಸ್ಯೆಯನ್ನ ತುರ್ತು ಸರಿಪಡಿಸಲು ಕ್ರಮವನ್ನ ಕೈಗೊಳ್ಳಿ. ಮಧ್ಯ ಪ್ರವೇಶಿಸುವಂತೆ ಡಿಸಿಎಂಗೆ ಮಜುಮ್ದಾರ್ ಮನವಿ ಮಾಡಿದ್ದಾರೆ. ದಿಗ್ಗಜರ ಟ್ವೀಟ್ ಡಿಸಿಎಂಗೆ ಟ್ಯಾಗ್ ಮಾಡಿದ್ದಾರೆ ಮಜುಮ್ದಾರ್. ನಿತ್ಯದ ನರಕ ಯಾತನೆಯನ್ನ ಅತಿರಥರು ತೆರೆದಿಡ್ತಾ ಇದ್ದಾರೆ. ದಿಗ್ಗಜರ ಟ್ವೀಟ್ ಬೆನ್ನಲ್ಲೇ ಕಿರಣ್ ಮಜುಮ್ದಾರ್ ಎಂಟ್ರಿ ಕೊಟ್ಟಿದ್ದಾರೆ. ಉದ್ಯಮಗಳು ಶಿಫ್ಟ್ ಆಗ್ತಿರೋದು ಇದು ಗಂಭೀರ ವಿಚಾರ. ನಾವು ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಇಂತಹ ಸಮಯದಲ್ಲಿ ಈಗ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮನ್ನ ಬಿಟ್ಟು ಹೋದ್ರೆ ಹೇಗೆ ಅನ್ನುವಂತ ವಿಚಾರ. ಈ ನಿಟ್ಟಿನಲ್ಲಿ ಈಗ ಒಬ್ರೊಬ್ರು ನಮ್ಮ ಬೆಂಗಳೂರಿನ ರಸ್ತೆಗಳ ಬಗ್ಗೆ, ಗುಂಡಿಮಯವಾದಂತ ರಸ್ತೆಗಳ ಬಗ್ಗೆ ಅಸಮಾಧಾನವನ್ನ ಹೊರಹಾಕ್ತಾ ಇರೋದು. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಬಹಳ ದೊಡ್ಡ ದುರಂತವೇ ಆಗಿ ಹೋಗ್ಬೋದು ಬೆಂಗಳೂರಿನ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಎಲ್ಲ ಐಟಿ-ಬಿಟಿ ವಲಯಕ್ಕೆ ಬಹಳ ಅನುಕೂಲಕರವಾದಂತ ನಗರ. ಆದ್ರೆ ಈಗಿನ ಬೆಳವಣಿಗೆಗಳು ಅದು ಅಲ್ವೇನೋ ಅನ್ನೋ ರೀತಿಯಲ್ಲಿ ಮೂಡಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ, ಐಟಿ-ಬಿಟಿ ಬೆಂಗಳೂರಿನ ಗುಂಡಿಮಯ ರಸ್ತೆ ಬಗ್ಗೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಯಾರ್ಯಾರನ್ನ ಟ್ಯಾಗ್ ಮಾಡಿದ್ದಾರೆ? ಬಹುಶಃ ರಿಪಬ್ಲಿಕ್ ಕನ್ನಡ ವರದಿ ನಂತರ ಅವರೆಲ್ಲರೂ ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಈ ವಿಚಾರ ಅಂತ ಅನ್ಸುತ್ತೆ. ವೀರೇಶ್, ರಂಜಿತ್, ಈ ಒಂದು ಗುಂಡಿಗಳ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಆ ವರದಿ ಬಿತ್ತರ ಮಾಡಿ ಒಂದ್ ಕಡೆ ಅಧಿಕಾರಿಗಳ ಗಮನಕ್ಕೂ ತಂತು. ಅಧಿಕಾರಿಗಳು ಕೆಲವೊಂದು ರಸ್ತೆಗಳಿಗೆ ಮಾತ್ರ ತೇಪೆ ಹಾಕಿದ್ರು, ಬಟ್ ಪ್ರಮುಖ ರಸ್ತೆಯಲ್ಲಿ ಹಾಗೆ ಗುಂಡಿಗಳಿದಾವೆ. ಹೀಗಾಗಿ ಐಟಿ-ಬಿಟಿ ದಿಗ್ಗಜರು ಇವತ್ತು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಂಪನಿಗಳು ಶಿಫ್ಟ್ ಮಾಡಲು ಈಗ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಗುಂಡಿ, ಮತ್ತೊಂದ್ ಕಡೆ ಧೂಳು, ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿ ವ್ಯಾಪಾರ ವಹಿವಾಟು ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಕೆಲವೊಂದು ಬೇರೆ ಬೇರೆ ದೇಶದ ಕಂಪನಿಗಳಲ್ಲಿ ಬರ್ತಿದ್ದಾವೆ, ಅಲ್ಲಿ ಸೌರಿಸಾ ತೊಂದರೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಹೀಗಾಗಿ ತುಂಬಾ ಕಷ್ಟವಾಗಿದೆ. ಹೀಗಾಗಿ ನಾವು ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡಬೇಕು ಅಂದ್ರೆ ಶಿಫ್ಟ್ ಆಗಲು ಮುಂದಾಗ್ತಿದ್ದೀವಿ ಅಂತ ಒಂದ್ ಕಡೆ ಐಟಿ-ಬಿಟಿಯ ದಿಗ್ಗಜರು ಹೇಳ್ತಿದ್ದಾರೆ. ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಸುಮಾರು 5 ವರ್ಷಗಳಿಂದ ಗುಂಡಿ ಬಿದ್ದಿದ್ದಾವೆ, ಟ್ರಾಫಿಕ್ ಸಮಸ್ಯೆ ಇದೆ, ಒಂದ್ ಕಡೆ ಧೂಳಿನಿಂದ ರಸ್ತೆಗಳು ಕೂಡಿವೆ. ಇದರಿಂದ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದೇವೆ. ಬೇಗ ನಮ್ಮ ರಸ್ತೆಗಳನ್ನ ಮುಚ್ಚಿಸಿ, ಗುಂಡಿಗಳನ್ನ ಕ್ಲೋಸ್ ಮಾಡಿಸಿ ಅಂತ ಒಂದ್ ಕಡೆ ಡಿ.ಸಿ.ಎಂ ಅವರಿಗೆ ಟ್ಯಾಗ್ ಮಾಡಿದ್ದಾರೆ, ಸಿಎಂ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಡಿ.ಸಿ.ಎಂ ಅವರು ನಿನ್ನೆ ಸಭೆ ಮಾಡಿ ಖಡಕ್ ಸೂಚನೆ ನೀಡಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಗುಂಡಿಗಳ ಮುಸ್ತರ ಅಧಿಕಾರಿಗಳು ಎಂಬುದು ಕಾದೊಳ್ಬೇಕಾಗತ್ತೆ. ಯಾಕಂದ್ರೆ ಅಧಿಕಾರಿಗಳು ಮಾತ್ರ